ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಇನ್ನೊಂದು ಸರಿ ನಮಸ್ಕಾರಗಳನ್ನ ಹೇಳ್ತಾ, ಇದೇ ಬರುವ 14ನೇ ತಾರೀಕು ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಜನ್ಮದಿನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಹಿರಿಯರೊಂದಿಗೆ, ಹಿರಿಯ ಚೇತನಗಳೊಂದಿಗೆ ಆಚರಣೆ ಮಾಡಬೇಕಂತ ಎಲ್ಲ ನಾವು ಅಭಿಮಾನಿ ಬಳಗದ ವತಿಯಿಂದ ನಾವು ನಿರ್ಧಾರ ಮಾಡಿದ್ದು. ಈ ಒಂದು ನಿರ್ಧಾರಕ್ಕೆ ಅತಿ ಸಂತೋಷದಿಂದ ಸಚಿವರು ಒಪ್ಪಿಕೊಂಡಿದ್ದಾರೆ. ಇದೇ ಬರುವ 14ನೇ ತಾರೀಕು ನಮ್ಮ ಬೆನಕನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಗಾರ್ಡನ್ ಕೋರ್ಟ್ ಹೋಟೆಲ್ ಮುಂಭಾಗದಲ್ಲಿ ಭವ್ಯವಾದಂಥ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಆ ವೇದಿಕೆಯಲ್ಲಿ ನಮ್ಮ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಸುಮಾರು 14,500 ಹಿರಿಯ ಚೇತನಗಳು, ಹಿರಿಯರನ್ನು ನಾವು ಗುರುತಿಸಿದ್ದೇವೆ. ಆ ಎಲ್ಲ ಹಿರಿಯರಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೂಡ ನೀಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರನ್ನು ನಾವು ಆಹ್ವಾನ ಮಾಡುವುದರ ಮೂಲಕ ಅವರಿಗೆ ಸಾಕಷ್ಟು ಆಟಗಳಿರ್ಬೋದು, ಸಂವಾದಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲಗಳನ್ನು ಆಯೋಜನೆ ಮಾಡಿದ್ದೀವಿ. ಇವೆಲ್ಲ ಕಾರ್ಯಕ್ರಮದಲ್ಲಿ ಆ ಹಿರಿಯರು ಭಾಗವಹಿಸುವ ಮೂಲಕ ಹೊಸ ಚೈತನ್ಯ ಇರ್ಬೋದು, ಅವರ ಬಾಲ್ಯದ ದಿನಗಳನ್ನು ಅವರು ನೆನೆದು ಒಂದು ಹೊಸ ಚೈತನ್ಯದೊಂದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಎಲ್ಲ 2 ಬ್ಲಾಕ್ ಅಧ್ಯಕ್ಷರಿರ್ಬೋದು, ಉಚ್ಚಗಾಂವ್ ಹಾಗೂ ಬಾಗೇವಾಡಿ, ಹಾಗೂ ಎಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅಭಿಮಾನಿ ಬಳಗದವರು ತಾವೇ ಸ್ವತಃ ಮುಂದೆ ನಿಂತು ಎಲ್ಲ ಕಾರ್ಯಕ್ರಮದ ಸಿದ್ಧತೆಯನ್ನು ನೋಡ್ಕೊಳ್ತಾ ಇದ್ದಾರೆ. ಬಂಧುಗಳೇ, ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಸತತ 2013ರಿಂದ ಈ ಒಂದು ಮತಕ್ಷೇತ್ರದಲ್ಲಿ ಒಂದು ಬಾರಿ ಶಾಸಕ ಚುನಾವಣೆಯಲ್ಲಿ ಪರಾಭವಗೊಂಡು 2013ನೇ ಚುನಾವಣೆಯಲ್ಲಿ ಛಲ ಬಿಡದೆ, ಪ್ರಯತ್ನ ಮಾಡಿ ಜನರ ಪ್ರೀತಿಗೆ ಪಾತ್ರರಾಗಿ ಅವರ ವಿಶ್ವಾಸವನ್ನು ಗೆದ್ದು 2018ಕ್ಕೆ ಮೊದಲನೇ ಸಾರಿ ಶಾಸಕರಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನೇಕ ಅಭಿವೃದ್ಧಿ ಪರವಾದಂಥ ಕೆಲಸಗಳನ್ನು ಈ ಒಂದು ಮತಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅವರ ಒಂದು ಕೆಲಸಗಳನ್ನು ಮೆಚ್ಚಿ 2023ರಲ್ಲಿ ಅತಿ ಹೆಚ್ಚಿನ ಒಂದು ಮತಗಳನ್ನು ನೀಡುವ ಮೂಲಕ 2ನೇ ಬಾರಿಗೆ ಶಾಸಕರನ್ನಾಗಿ ಈ ಒಂದು ಮತಕ್ಷೇತ್ರದ ಮಹಾನ್ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದರು. ಅದೃಷ್ಟವಶಾತ್ ಯೋಗಾಯೋಗ 2023ರಲ್ಲಿ ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಯಿತು. 136 ಸೀಟ್ಗಳನ್ನು ಗೆಲ್ಲುವ ಮೂಲಕ ಇತಿಹಾಸ ರಚನೆ ಮಾಡಿ ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಸಿದ್ದರಾಮಯ್ಯ ಸಾಹೇಬರು ಅವಕಾಶ ಕೊಟ್ಟರು. 2 ವರ್ಷದಲ್ಲಿ ಸಚಿವರಾಗಿ 2.5 ವರ್ಷದಲ್ಲಿ ಜನರಿಗೆ ಮನೆ ತಲುಪುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಏನು ಪಂಚ ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ಆದಂಥ ಗೃಹಲಕ್ಷ್ಮಿ ಯೋಜನೆಯನ್ನು ಅತಿ ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ, ಜವಾಬ್ದಾರಿಯುತದಿಂದ ಮನೆಗೆ ತಲುಪಿಸಿ ಆ ಯೋಜನೆ ಪ್ರಾರಂಭದ ಹಂತದಿಂದ ಯಾವತ್ತು ನಾವು ಎನ್ರೋಲ್ಮೆಂಟ್ ಪ್ರಾರಂಭ ಮಾಡಿದ್ವಿ, ಫಲಾನುಭವಿಗಳನ್ನು ಸಿಲೆಕ್ಷನ್ ಪ್ರಾರಂಭ ಮಾಡಿದ್ವಿ, ಪ್ರತಿಯೊಂದು ಹಂತದಲ್ಲಿ ಅತಿ ಯಶಸ್ವಿಯಾಗಿ ಕೆಲಸ ಮಾಡಿ ಇವತ್ತು ಸುಮಾರು 1,26,00,000 ಫಲಾನುಭವಿಗಳು ಗೃಹಲಕ್ಷ್ಮಿಯರ ಮನೆಗೆ ತಲುಪಿ ಇವತ್ತು ಕರ್ನಾಟಕ ರಾಜ್ಯದ ಮನೆ ಮಾತಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊರಹೊಮ್ಮಿದ್ದಾರೆ. ಒಂದು ಹೊಸ ಚೈತನ್ಯ, ಒಂದು ಹೊಸ ನಾಯಕತ್ವ, ಮಹಿಳಾ ನಾಯಕತ್ವ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮಗೆ ಎಲ್ಲರಿಗೂ ಸಿಕ್ಕಿದೆ. ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸವನ್ನು ಗ್ರಾಮೀಣ ಮತಕ್ಷೇತ್ರದಲ್ಲಿ ಜೀವಂತ ಇಡಲಿಕ್ಕೆ ಸುಮಾರು 150 ಮಂದಿರಗಳ ಜೀರ್ಣೋದ್ಧಾರವನ್ನು ಕೂಡ ಮಾಡಿದ್ದಾರೆ. ಯಾವುದೇ ಜಾತಿ, ಧರ್ಮ, ಭಾಷೆ ಎಲ್ಲರನ್ನೂ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಮಾಡ್ತಾಯಿದ್ದಾರೆ. ನನಗೆ ಅತಿ ಹೆಮ್ಮೆ ಹಾಗೂ ಗರ್ವ ಅನಿಸುತ್ತೆ. ಅವರ ಕೆಲಸ ಕಾರ್ಯಗಳನ್ನು ಅತ್ಯಂತ ಹತ್ತಿರದಿಂದ ನಾವು ನೋಡ್ತಾ ಇದ್ದೀವಿ. ಯಾವತ್ತೂ ಹಿರಿಯರು ಮತ್ತು ಈ ಗ್ರಾಮೀಣ ಕ್ಷೇತ್ರದ ಪ್ರತಿಯೊಬ್ಬರು ನಮ್ಮ ಕುಟುಂಬ, ನಮ್ಮ ಮನೆಯವರು ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಕುಟುಂಬದ ಸದಸ್ಯರಾದಂಥ ಹಿರಿಯರನ್ನು ಸನ್ಮಾನಿಸುವ ಮೂಲಕ ಅರ್ಥಪೂರ್ಣವಾಗಿ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವೆಲ್ಲರೂ ಆಯೋಜನೆ ಮಾಡಿದ್ದೇವೆ. ಎಲ್ಲರೂ ಕೂಡ ತಮ್ಮ ಮಾಧ್ಯಮದವ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ
ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ತಮಗೂ ಕೂಡ ಆಹ್ವಾನ ನೀಡ್ತೀನಿ. ಮತ್ತು ಮುಂಬರುವಂಥ ದಿನದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ನಾವು ಈ ಕ್ಷೇತ್ರದಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಶಿಕ್ಷಣಕ್ಕೆ ಮತ್ತು ಧಾರ್ಮಿಕ ವಲಯಕ್ಕೆ, ಕ್ರೀಡೆಗಳಿಗೆ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ, ಮತ್ತು ನಮ್ಮ ಏನು ಆರೋಗ್ಯ ಇಲಾಖೆಯಿಂದ ಏನೇನು ಅನುದಾನ ತೆಗೆದುಕೊಂಡು ಬರಬೇಕು, ಎಲ್ಲ ಕ್ಷೇತ್ರಗಳಲ್ಲಿ ನೀರಾವರಿ ಇರ್ಬೋದು, ಪ್ರತಿಯೊಂದು ಕ್ಷೇತ್ರಕ್ಕೆ ಆದ್ಯತೆ ನೀಡುವ ಮೂಲಕ ಇವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಭಿವೃದ್ಧಿಯತ್ತ ದಾಪುಕಾಲು ಹಾಕ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಂಡು ಸಚಿವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಬರಬೇಕು ಮತ್ತು ಶೋಭೆ ತರಬೇಕು, ಮತ್ತು ಸಾಕಷ್ಟು ಏನು ಬೆಳಗಾವಿ ಜಿಲ್ಲೆಯಾದ್ಯಂತ ಇರ್ಬೋದು, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ಈ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಆಹ್ವಾನ ನೀಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸಚಿವರಿಗೆ ಆಶೀರ್ವಾದ ಮಾಡಬೇಕಂತ ತಮ್ಮ ಮುಖಾಂತರ ಕೇಳ್ಕೊತೀನಿ.